ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ಟ್ 2 ವ್ಲಾಗ್. ಹಿಂದೂ ಮಹಾಗಣಪತಿ ಬಜರಂಗ ದಳ ಶಾಪೂರು. ಬನ್ನಿ ನೋಡೋಣ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಸ್ಪೀಚ್ ಮಾಡ್ತಾರೆ. ಇಲ್ಲಿ ಸರ್ಕಲ್ದಾಗ ಇಲ್ಲೇ ನಿಂತೀನಿ. ಫುಲ್ DJ ಒನ್ ಸೈಡ್. ಬನ್ರಿ ನೋಡೋಣ. ಫುಲ್ಲು ಪಬ್ಲಿಕ್ ಅದ, ಬನ್ನಿ ನೋಡೋಣ. ಈಗ ಇಲ್ಲೇ ಸರ್ಕಲಿಗೆ ಬಂದು ನಿಂತೀನಿ. ಈಗ ಇಲ್ಲಿ ಸರ್ಕಲಿಗೆ ಬರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್. ಇಲ್ಲಿ ಬಂದು ಭಾಷಣ ಮಾಡ್ತಾರೆ, ಸ್ಪೀಚ್ ಮಾಡ್ತಾರೆ ಇಲ್ಲಿ ಹಿಂದುತ್ವದ ಬಗ್ಗೆ. ಬನ್ನಿ ನೋಡೋಣ.
ಕೈಯನ್ನ ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂತ ಘೋಷಣೆಯಲ್ಲಿ ಹಾಕಿ ಮತ್ತೆ ವಿಶ್ವ ವಿಜೇತರನ್ನಾಗಿ ಮೋದಿಯವರನ್ನ ಮಾಡಬೇಕು ಅಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸುವುದಕ್ಕಿಂತ ಮುಂಚೆ 4ನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಶೌರ್ಯ ಜಾಗರಣ ಯಾತ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳಿಂದ ಶಾಪುರಕ್ಕೆ ಬರ್ತಾ ಇದೆ. ಎಂತ ಶೌರ್ಯ! 1997ರಲ್ಲಿ ಯಾವ ಬಾಬರ್ ನಮ್ಮ ಪವಿತ್ರವಾಗಿರುವಂತಹ ಅಯೋಧ್ಯ ರಾಮ ಮಂದಿರವನ್ನ ಕೆಡವಿ ಬಾಬರಿ ಮಸೀದಿ ಕಟ್ಟಿದ್ದು 500 ವರ್ಷಗಳ ಹಿಂದೂಗಳಿಗೆ ಕೆಣಕ್ತಾ ಇತ್ತು ಆ ಬಾಬರಿ ಮಸೀದಿ. 1992 ಡಿಸೆಂಬರ್ 6 ಚಲೋ ಅಯೋಧ್ಯ ಅಂತ ಹೇಳಿ ಬಾಬರಿ ಮಸೀದಿಯನ್ನ ಪುಡಿ 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 ಮಾಡಿ ಶಹಾಪುರಕ್ಕೆ ಬರ್ತಾ ಇದೆ. ಶಹಾಪುರ ಅಂದ್ರೆ ಅದು ಶೇರ್ಕಾಪುರ್, ಜಾಗರಣ ಯಾತ್ರೆ ಬರ್ತದೆ. ನೀವೆಲ್ಲರೂ ಕೂಡ ಆ ಯಾತ್ರೆಯಲ್ಲಿ ಭಾಗವಹಿಸಿ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಜೋರಾಗಿ ಘೋಷಣೆ ಹಾಕೋಣ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಜವಾನ್ ಜೈ ಜವಾನ್, ವಂದೇ 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 ಶ್ರೀರಾಮ್, ಜೈ ಶ್ರೀರಾಮ್. बोलो भारत माता की बोलो भारत माता की छत्रपति शिवाजी महाराज की महाराणा प्रताप की वीर रानी ಕಿತ್ತೂರು जरा ಸ್ವಲ್ಪ ಹಿಂದಕ್ಕೆ ಸರ್ರಿ ಸ್ವಲ್ಪ ಹಿಂದಕ್ಕೆ ಸರ್ರಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ जरा पीछे से हटो डीजे पीछे आ रहा है थोड़ा पीछे से हटो महर्षि वाल्मीकि ಅವರಿಗೆ भाई लोग सभी पीछे से हटो गाड़ी पीछे आ रही है डीजे की सभी लोग पीछे हटो ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಶಿವಾಚಾರ್ಯರು ಶ್ರೀರಾಮ ಸೇನೆ ಗೌರವ ಅಧ್ಯಕ್ಷರು ಹಿರಿಯರು ಇಲ್ಲಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಅವರೇ ಇವತ್ತಿನ ಈ ಒಂದು ಶಹಾಪುರದಲ್ಲಿ ಗಣಪತಿಯ ಒಂದು ವಿಜೃಂಭಣೆಯಿಂದ ಮಾಡಿ
ಧರ್ಮವನ್ನ ಏಳಿಸಕ್ಕೆ ಹೋಗುವಂತಾಯ್ತು. ಇದನ್ನು ಸಮರ್ಥನೆ ಮಾಡುವಂತ ಕೆಲವೊಂದು ಹೈಬ್ರಿಡ್ ತಳಿಗಳು ಈ ದೇಶದಲ್ಲಿ ಹುಟ್ಟಿದ್ದಾವೆ. ಇವರೆಲ್ಲರೂ ಬಂಧುಗಳೇ ಸನಾತನ ಧರ್ಮವನ್ನ ನಾಶ ಮಾಡಬೇಕಾಗ್ತಾರೆ. ಸನಾತನ ಧರ್ಮ ಬಹಳ ಹೈರಾಣ ಮಾಡಕತ್ತಾರೆ. ಅದು ಐಷಾದ ಅನ್ಲಿಮಿಟೆಡ್ ಆಗೈತೆ ಕೆಲವು ಮಂದಿಗೆ. ಸುಳ್ಳು ಆಗಲಾಗೈತೆ. ಒಂದು ವೇಳೆ ಈ ರೀತಿ ಒಂದು ಸಂದರ್ಭ ಇತ್ತು, ದಯವಿಟ್ಟು ಸುಮ್ಕೊಂಡ್ರೆ ಹಿಂಗೆ ತೋರಿಸ್ತಾರೆ ನಮ್ಮವ್ರು. ಒಂದೇ ಕಾಲ ಬಿತ್ತಂದ್ರೆ ಹಿಂಗೆ ಓಡ್ತಾರ. ಚಪ್ಪಲ್ जरा पीछे से हटो भाई, गाड़ी आ रही है. ಬಂಧುಗಳೇ, ಇವತ್ತು ನಾವೆಲ್ಲ ಜಾಗೃತರಾಗಬೇಕಾಗಿದೆ. ಸನಾತನ ಧರ್ಮ ನಾಶ ಮಾಡೋರು ಬುದ್ಧಿ ಕಲಿಸ್ಬೇಕಾಗಿದೆ. ನಾವು ಹಿಂಗೆ ಸುಮ್ಮನೆ ಇದ್ರೆ ಅದು ಶಿವಮೊಗ್ಗದಾಗ ಏನಾಗಿದೆಯಲ್ಲ, ನಮ್ಮ ಗುರುಗಳು ಏನು ಹೇಳಿದ್ರಲ್ಲ, ನಮ್ಮ ಪೊಲೀಸರ ಮೇಲೆ ಕಲ್ಲು ಹಾಕ್ತಾರೆ, SP ಅವ್ರ ಮೇಲೆ ಕೈ ಮಾಡ್ತಾರೆ. ಇದು ನಮ್ಮ ಕಡೆಯೂ ತಪ್ಪಾಗಿದೆ. BGಹಳ್ಳಿ KGಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾಗನೆ ಅವಾಗನೇ ಎನ್ಕೌಂಟರ್ ಮಾಡಿದ್ರೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಹಚ್ಚಲಕ್ಕೆ ಪ್ರಯತ್ನ ಮಾಡಿದಾಗ ಅವಾಗನೇ ಬುದ್ಧಿ ಕಲಿಸಿದ್ರೆ ಬಹುಶಃ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅವಾಗ ನಮ್ಮವ್ರಿಗೆ ಹೇಳಿದ, ನಮ್ಮ ಬೊಮ್ಮಾಯಿಯವ್ರಿಗೆ ಹೇಳಿದ, ಹೊಡಿರಿ ಒಂದು 4 ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ನಮ್ಮ ಹೋಮ್ ಮಿನಿಸ್ಟರ್ಗಳೆಲ್ಲ ಅಭಿವೃದ್ಧಿ ಬರ್ಲಾಕತ್ತಾರೆ. ಏನೇನು ಇವತ್ತಿನ ಗೃಹ ಮಂತ್ರಿಗಳು ಹೇಳ್ತಾರ, ಅದೇನ ಪೊಲೀಸರು ಹೊಡಿದ್ರೆ ಸಣ್ಣ ವಿಷಯ. ಇಂಥವರೆಲ್ಲ ಗೃಹ ಮಂತ್ರಿ ಆಗಿ ನಮ್ಮ ಪೊಲೀಸ್ ಇಲಾಖೆ ನೈತಿಕವಾಗಿ ಇವತ್ತು ಕುಸಿತಾ ಇದೆ. ನೀವು ಯಾರಿಗೆ SP ಕಲ್ಲು ಹೋಗದವ್ರಿಗೆ, ಪೊಲೀಸರ ಮೇಲೆ ಹಲ್ಲೆ ಮಾಡೋರಿಗೆ ನೀವು ರಕ್ಷಣೆ ಮಾಡ್ಲಿಕ್ಕಾಗಲಿ ಅಂತ ನೀವು ತಾಲಿಬಾನ್ಗೆ ಒಂದು ಸಪೋರ್ಟ್ ಮಾಡಿ ಚಲೋ. ನಮ್ಮ ಪೊಲೀಸ್ ಇಲಾಖೆ ನಿಮ್ಗೆ ಎಷ್ಟು ಸಹಕಾರ ಕೊಡ್ಲಾಕತ್ತಾರ, ಅವ್ರು ಯಾವುದೇ ರೀತಿ ನಿಮ್ಗೆ ತೊಂದರೆ ಮಾಡಲಾಗ. ಸ್ವಲ್ಪ ಹೇಳಿರಪ್ಪ, ಯಾಕಂದ್ರೆ ನೀವೇ ಹೇಳ್ರಿ, ನಾವು ಹೋಗ್ಬಿಡ್ತೀನಿ. ಪೊಲೀಸ್ ಇಲಾಖೆ ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ನೀವು ಕೆಲವೊಂದು ಮಂದಿ ಇಲ್ಲಿ ದಾಂಧಿ ಮಾಡಿಕೊಂಡು ಕುಡಿದು ಬಂದು ಅವ್ರ ಮುಂದೆ ಡ್ಯಾನ್ಸ್ ಮಾಡೋದು, ಒಂದೇ ಒಂದು ಅವ್ರು ಕೊಟ್ರ ಅಂದ್ರೆ ಜಿಗದ ಕೆಂಬಳ ಬಿಡ್ತೀರಿ. ಅದಕ್ಕೆ ಕೆಡಿಸ್ಬೇಕಂತ ಒಂದು 4 ಮಂದಿ ಬಿಟ್ಟಿರ್ತಾರೆ, ಯಾವಾಗಲೂ ಫುಲ್ ಕುಡಿಸಿ. ಅವ್ರಿಗೆ ಬಂದು ಪೊಲೀಸರಿಗೆ ಸುಮ್ಮನೆ ಕೆಣಕೋದು, ಗಾಡಿ ಮುಂದೆ ಹೋಗ್ಲಾರ್ದಂಗೆ ನೋಡೋದು. ಆ DJ ಮ್ಯಾಗ ಒಂದು ಇಬ್ಬರು ಕೂತಾರೆ, ಅದು ಮುಂದೆ ಹೋಗ್ಲಾರ್ದಂಗೆ ಅವ್ರು ನೋಡ್ಬೋದು. ಇಂಥದೊಂದು ಕಂಪ್ನಿ ಎಲ್ಲ ಕಡೆ ತಯಾರು ಮಾಡಿ ಇಟ್ಟಿರ್ತಾರೆ ಮೊದಲೇ. ಅಂದ್ರೆ ಹಿಂದೂ ಹಬ್ಬಗಳ ಮೆರವಣಿಗೆಗಳನ್ನ ಹಾಳು ಮಾಡುವಂಥ ಕೆಲವು ಮಂದಿ ಕುತಂತ್ರ ಇರ್ತದೆ. ನೋಡ್ರಿ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಗಣಪತಿ ವಿಸರ್ಜನಾ ಕಾರ್ಯಕ್ರಮ, ಗಣೇಶೋತ್ಸವ ಆಯ್ತು ಈ ವರ್ಷ. ಒಂದ ಕಡೆ ಗಣಪತಿ ಉತ್ಸವದಲ್ಲಿ ಯಾರಾದ್ರೂ ನಮ್ಮವ್ರ ಕಲ್ಲು ಹೋಗಿ ಕೆಲಸ ಮಾಡಿದ್ರೇನು, ಯಾರಾದ್ರೂ ನಮ್ಮ ಖಡ್ಗ ಹತಾರೆಯನ್ನು ತೋರಿಸುವಂತ ಕೆಲಸ ನಾವು ಮಾಡಿದೀವೇನೋ. ಶಾಂತ ರೀತಿಯಿಂದ ಗಣಪತಿ ಉತ್ಸವನ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಆದ್ರೆ ಕರ್ನಾಟಕದಲ್ಲಿ ಖಡ್ಗವನ್ನ ಪ್ರದರ್ಶನ, ಕೋಲಾರದಲ್ಲಿ ದೊಡ್ಡ ಖಡ್ಗ ತೋರಿಸುವಂತದ್ದು ಮಾಡಿದ್ರು. ಶಿವಮೊಗ್ಗದಲ್ಲಿ ಔರಂಗಜೇಬ ಟಿಪ್ಪು ಸುಲ್ತಾನನ 2 ಫೋಟೋ ಹಾಕಿ ಅಖಂಡ ಭಾರತ ಹಸಿರು ಇಡೀ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜಕ್ಕೆ ಇವತ್ತು ಸವಾಲು ಆಗ್ತಾ ಇದ್ದಾರೆ. ಕಾರಣ ಏನಂದ್ರೆ, ನಮ್ಮದೇ ರಾಜ್ಯದಲ್ಲಿರುವಂತ ಈ ಮುಸ್ಲಿಂ ಪರವಾದ ಸರ್ಕಾರ ಏನಿದೆ, ಈ ಸರ್ಕಾರ ಯಾವ ಔರಂಗಜೇಬ್ ಕೋಟ್ಯಾಂತರ ಜನರ ಕೊಕ್ಕಲಿ ಹಿಂದೂಗಳನ್ನ ಮಾಡದ, ಕೋಟ್ಯಾಂತರ ಜನ ಹಿಂದೂಗಳನ್ನ ಮತಾಂತರ ಮಾಡದ. ಬಹುಶಃ ಒಬ್ಬ ಕವಿ ಹೇಳ್ತಾನೆ, ಕಾಶಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ
अगर शिवाजी ना होता तो सबका होती सुन्नत ಅಂತ ಹೇಳ್ತಾನೆ. ಶಿವಾಜಿ ಮಹಾರಾಜ ಹುಟ್ಟದೇ ಇದ್ರೆ ನಮಗೆಲ್ಲರಿಗೂ ಮುಂದೊಂದು ಕಟ್ಟು ಮಾಡಿರ್ತಿದ್ರು. ಇವತ್ತ ಮಹಾರಾಣಾ ಪ್ರತಾಪ್ ಇವ್ರೇನು ಮಕ್ಕಳ ಕಡೆಗ ತೋರಿಸ್ಲಕತ್ತಾರಲ್ಲ, ಅಕ್ಬರ ಒಮ್ಮಿನೂ ಮಹಾರಾಣಾ ಪ್ರತಾಪ್ ಎದುರಿಗೆ ಯುದ್ಧಕ್ಕೆ ಬರಲಿಲ್ಲ. ಒಬ್ಬ ಬೈತುಲ್ ಖಾನ್ ಕಣಿತವನ ಸೇನಾಧಿಪತಿ ಅಕ್ಬರ್. ಮಹಾರಾಣಾ ಪ್ರತಾಪ್ ಎಷ್ಟು ಎತ್ತರ ಇತ್ತಂದ್ರೆ 7.5 ಫೀಟ್ ಇದ್ರು. ಮಹಾರಾಣಾ ಪ್ರತಾಪ್ 120 ಕಿಲೋ. ಕೈಯಾಗಿನ ಕಡಗ 75 ಕಿಲೋದ ಒಂದು ಕಡಗ ಇತ್ತು. 2 ಕಡಗುಗಳು ಮಹಾರಾಣಾ ಪ್ರತಾಪ್. ಬೈತುಲ್ ಖಾನ್ ಬಂದ್ರೆ ಕುದುರೆ ಮ್ಯಾಗೆ ಮಹಾರಾಣಾ ಪ್ರತಾಪ್ ಕೆರೆಯಾಗಿ ಹೊಡೆದ್ರೆ ಅರ್ಧ ಕುದುರೆ ಸಹಿತ ಸೀಳಿ ಬಿಟ್ಟಿತ್ತು. ನಮಗ್ ಖಡ್ಗ ತೋರಿಸ್ತೀವಿ ನಾವೇನಾದ್ರು ಖಡ್ಗ ನಮ್ಮವ್ರು ತಗೊಂಡ್ರಂದ್ರ ಡೈರೆಕ್ಟ್ ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಲ್ಲ. ಅವಾಗ ಗಾಂಧಿ ಹುಟ್ಟೆ ಮಾಡಿ ಕೊಟ್ಟಲ್ಲ ಪಾಕಿಸ್ತಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ರು, ನಾ ಯಾಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ತೀನಂದ್ರೆ ಸುಮ್ಮನೆ ಯಾಕೆ ಮಾತಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರಂದ್ರೆ, ಇದು ಕೇಳುವಂತದ್ದು ಇರ್ತದೆ, ಬರೀ ಹೊಯ್ ಹೊಯ್ ಅಂದ್ರೆ ಏನ ಭಾಷಣ ಕೇಳಿದ್ರೆ ಅದೇ ಮಾಡ್ಕೊತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಬರ್ದಾರ ಒಂದು ಪುಸ್ತಕ ಎಲ್ಲರೂ ಓದ್ಬೇಕು ನಮ್ಮ ಹಿಂದೂಗಳು. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂನಲ್ಲಿ ಮತ್ತೊಂದು ಧರ್ಮದವ್ರನ್ನ ಯಾರನ್ನೂ ಅಣ್ಣತಮ್ಮರಂತ ಬಾಯಿ ಅಂತ ತಿಳ್ಕೋದಿಲ್ಲ. ಅವರು ಧರ್ಮದವ್ರನ್ನ ಅಟ್ಟೆ ಅಣ್ಣತಮ್ಮರ ತಿಳ್ಕೊತಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವು ಏನು ಇವತ್ತು ಇವಾಗ ಮಾಡ್ತಾ ಇದ್ದೀರಲ್ಲ, ಇಲ್ಲಿರುವಂತ ಇವ್ರನ್ನೆಲ್ಲ ಆ ಕಡೆ ಕೊಟ್ಟು ಕಳಿಸ್ರಿ, ಪಾಕಿಸ್ತಾನದಲ್ಲಿರುವಂತ ಹಿಂದೂ ದಲಿತರನ್ನ ಎಲ್ಲಾರು ಭಾರತಕ್ಕೆ ತಗೊಂಡು ಬರ್ರಿ, ಅಂದ್ರೆ ಭಾರತ ಸುರಕ್ಷಿತ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ಕ್ರಿಯೆಗೆ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಈ ಅಯೋಧ್ಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಂದ್ರೆ ಸನಾತನ ಧರ್ಮ ಭಾರತದಲ್ಲಿ ಆಗ್ತದೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಸನಾತನ ಧರ್ಮ ಎಲ್ಲಿವರೆಗೆ ಇರ್ತೈತೆ ಅಲ್ಲಿ ತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದೆ. ಪಾಕಿಸ್ತಾನದಾಗ ಸಂವಿಧಾನ ಐತೇನು? ಪಾಕಿಸ್ತಾನದಾಗೇನು ಹಿಂದೂಗಳು 24%, ಇದು 1% ಕೊಂದಾರ. ದಲಿತರ ಕಗ್ಗೋಲೆ ಆಯ್ತು, ದಲಿತರ ಮತಾಂತರ ಮಾಡಿದ್ರು, ಹಿಂದೂಗಳನ್ನ ಮತಾಂತರ ಮಾಡಿದ್ರು. ಬರೀ 1% ಪಾಕಿಸ್ತಾನದಾಗ ಅದಾರ ಬಂಧುಗಳೇ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಲೆಕ್ಷನ್ ಬಂದಾಗ ಜಾತಿ ಜಾತಿ ಜಾತಿ, ಅವ ರೆಡ್ಡಿಯರವ ಪಂಚಮಸಾಲವ ಗಾಣಿಗಾರವ ಕುರುಬ್ರವ ಎಲ್ಲಾರು ಜಗಳಾಡಿ ಇವತ್ತು ಕರ್ನಾಟಕದಾಗ ಏನ್ ತಂದೀವಲ್ಲ ಅದರದ್ದು ಗ್ಯಾರಂಟಿ ಏನು ಗ್ಯಾರಂಟಿ ಅಂತ ಹೇಳಿ ನೋಡೋಣ. ₹1 ಡಿಸೆಂಬರ್ ಆದ್ಮೇಲೆ ಇವ್ರದೇ ಗ್ಯಾರಂಟಿ ಮುಗಿದೈತಿ. ನಾವೆಲ್ಲ ಅಕ್ಕಿಗೆ ಪುಕ್ಕಟ್ಟು ಬಸ್ಸಿಗೆ ಓಟ್ ಹಾಕೋತ ಹೋದ್ರೆ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. 2024 ನಮ್ಮ ಪೂಜ್ಯರಿ ನಾಯಕರು ಹೇಳಿದ್ರೆ 2024 ನಮ್ಮ ಭಾರತದ ಭವಿಷ್ಯ ನಾವು ಬೆಳಿಬೇಕಾಗ್ಯದ. ಈ ಭಾರತ ಆಗಿ ಉಳಿಬೇಕಲ್ಲ, ಭಾರತ ಹಿಂದೂ ರಾಷ್ಟ್ರ ಆಗಿ ಉಳಿಬೇಕಲ್ಲ. ಹಂಗಾದ್ರೆ 2024 ನಾವೇನ್ ಮಾಡ್ಬೇಕು? ಇದ್ರಂದ್ರ ಈ ನನ್ನ ಮಕ್ಕಳು ಯಾರ್ಯಾರು ಹಾಡ್ಯಾಡ್ತಾರಲ್ಲ, ಅವೇನ ಮಂಡ ಕಡೆಗ ತಗೊಂಡಾರ ಅವ್ರ ಹಿಂದೆ ಚುಚ್ಚ. ನಾ ಹೇಳಿದ್ದೆ ನಮ್ಮ ಬೊಮ್ಮಾಯಿಯವರಿಗೆ, ನಮ್ಮ ಆರಂಟ್ರು ಇವತ್ತು ನಮ್ಮ ಪೊಲೀಸರು ಏನ್ ಮಾಡ್ಬೇಕು? ಅವ್ರ ಕೈ ಎಲ್ಲ ಅಸ್ತ್ರ ಐತಿ. ನಿಮ್ಗೆಲ್ಲ ಇವತ್ತು ಎಷ್ಟೆಲ್ಲ ಸಹನ್ ತಗೊಂಡು ನಿಮ್ಗೆಲ್ಲ ನೀವೇನು ಹೋಗಿ ಜಿಗಿದಾಡಿ ಅವ್ರ ಮುಂದೆ ಡ್ಯಾನ್ಸ್ ಮಾಡಿದ್ರು ಯಾಕೆ ಸಮಾಧಾನ ಅದರಂದ್ರ ಅವ್ರಿಗೂ ನಮ್ಮ ಧರ್ಮ ನಮ್ಮ ದೇಶದ ಬಗ್ಗೆ ನಾ ಇವತ್ತು ಅಡ್ಡಾಡಕತ್ತಿಲ್ಲ. ಎಲ್ಲಾ ಕಡೆ ಪೊಲೀಸ್ ಇಲಾಖೆ ಇವತ್ತು
ಎಲ್ಲ ರೀತಿ ಸಣ್ಣದಾರ. ನಾವು ಒಂದೇ ಮಾತು ಹೇಳ್ತೀನಿ, ಇಲ್ಲಿಗೆ ಮುಗಿದಿಲ್ಲ ಈ ಸರ್ಕಾರದ. ಇನ್ನು ಕೆಲವು ದಿವಸನಾಗ ಹೋದ ಮ್ಯಾಗ ನಾವು ಬರ್ತೀವಿ. ಯಾರೇ ನಮ್ಮ ಗಣಪತಿ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ ಅವ್ರ ಮನೆಗೆ ಬುಲ್ಡೋಸರ್ ನಾವು ಹಿಂದೂ ದೇವಸ್ಥಾನಗಳ ಮೇಲೆ ಏನಾರ ಕಲ್ಲು ಹೋಗಿದ್ರೆ ನಿಮ್ಮ ಮನೆಗೆ ಬುಲ್ಡೋಸರ್, ಬಾಬಾ ಬುಲ್ಡೋಸರ್ ಬರೋದು. ನಾವು ಪೊಲೀಸರು ಯಾರು ಕೇಸರಿ ಶಾಲ್ ಹಾಕೊಂಡ್ರೆ ಹುಷಾರತ್ತೆ. ನೀವಪ್ಪ ಏನ್ ಸಂಬಂಧ? ನೀನು ಗೃಹ ಮಂತ್ರಿ ಅಥವಾ ಮುಖ್ಯಮಂತ್ರಿ? ಉಪಮುಖ್ಯಮಂತ್ರಿ ಇದಿ. ನಗರಾಭಿವೃದ್ಧಿ, ನೀರಾವರಿ, ಚಲೋ ಚಲೋ ಬೆಣ್ಣೆ ಹೊಡಿ ಎಲ್ಲ ಇಟ್ಕೊಂಡು ಕೇಸರಿ ಶಾಲ್ ಹಾಕೊಂಡ್ರೆ ಹುಷಾರ್. ನಮ್ಮ ಬಿಜಾಪುರ್ನಾಗ ಮೊನ್ನೆ 7 ದಿವಸದ ಗಣಪತಿಗೆ ಬೆಳಗ್ಗಿನ ನೋಡ್ರಿ ಇವತ್ತು DJ ಹಚ್ಚಿದ್ರಿ. ಆ ಪುಣ್ಯಾತ್ಮ DJದವ ಎಲ್ಲೇ ಪುಣ್ಯಾತ್ಮ ಮುಂದಿನ ಸಲ ಕರೆಸ್ಬೇಡ ಅಂತ. ಹಿಂದೆ ತಗೋತೀನಿ ಮುಂದೆ ತಗೋತೀನಿ ಬರೀ ತಾಟ ಕಟ್ತಾರ. ವರ್ಷ ಯಾವ ಅದಾನ ನೋಡ್ರಿ, ಅವ ನಮ್ಮ ಅದಾನ, ಮತ್ತೊಬ್ಬ ಯಾವ ಅದಾನ. ಗುಣದಾಗ ಇರಲ್ಲ, ನಮ್ಮ ಅದಾನ ಬೇರೆ ಅದಾನ. ಸರಿ ಆಗ್ತದೆ ತರಿಸಿರೇನು ಮತ್ತೆ ಸ್ವಾಮಿಗಳಿದ್ರೆ ಮಾಡೋದಿಲ್ಲ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಜಾಗೃತ ಆಯ್ತು. ನಮ್ಮ ಬಿಜಾಪುರನಾಗ ಹೇಳಕತ್ತಿದ್ದೆ, ಮೊದಲು ಎಲ್ಲರೂ ಶಾಸ್ತ್ರದಾಗ DJ ಪರ್ಮಿಷನ್ ಕೊಡ್ತಿದ್ರಲ್ಲ, ಗಣಪತಿ ಕೂಡ್ಸ್ಲಾಕ 108 ಪರ್ಮಿಷನ್ ಕೇಳ್ತಿದ್ರಲ್ಲ. ಇಡೀ ಕರ್ನಾಟಕದಾಗ ಎಲ್ಲಿ ಪರ್ಮಿಷನ್ ಪಾಪ ಪೊಲೀಸರು ಅವರು ಫ್ರೀ ಬಿಟ್ಟಾರ. ನಿಮಗೆ DJ ಹೊಡಿಲಾಕ ಫ್ರೀ ಬಿಟ್ಟಾರ. ನೀವು ಸರ್ಕಾರ ಕೊಡಬೇಕಿಲ್ಲ ಅವ್ರಿಗೆ. ಅವ್ರ ಮುಂದೆ ಡ್ಯಾನ್ಸ್ ಹೊಡೆದು ಡೋಲ್ ತೋರಿಸಿದ್ರೆ ದೊಡ್ಡ ಶಾಣೆ ಆಗ್ತಾನ. ಅದಕ್ಕೆ ಬಂಧುಗಳೇ, ಎಲ್ಲರೂ ನೋಡ್ರಿ ನಮ್ಮ ಬಿಜಾಪುರ್ನಾಗ ಅಂತರೂ ಪೊಲೀಸರು ಸಹಿತ ಡ್ಯಾನ್ಸ್ ಮಾಡಿಬಿಟ್ರು. ಫುಲ್ ಕೇಸರಿ ಬಣ್ಣ ಹಾಕೊಂಡು ಎಲ್ಲ PSI CPI ಎಲ್ಲರೂ ಹೆಂಗಿರ್ತೀವಿ ನಾವು ಬಿಜಾಪುರ. ಒಬ್ಬರಿಗೆ ಕಾಯಿನ್ ಕಾತಾರ ಏನೂ ಇಲ್ಲ. ನಿಮ್ಮಲ್ಲಿ ಇರ್ಬೇಕು. ನಮ್ಮಲ್ಲಿ 2,80,000 1,10,000 ಅದಾರ. ಅಂತೆಲ್ಲ ಆಚೆ ಬಂದೀನಿ. ಹೋದ ಸಲ ಬಂದಿದ್ದೆ MLA ಇದ್ದೆ, ಈಗಲೂ ಆಚೆ ಬಂದು ಮತ್ತೆ MLA ಆಗಿದೆ. ಶಾಪುರ ಗ್ರಾಮ ಬಂದೀನಿ. ನಮ್ಮ ಕ್ಯಾಂಡಿಡೇಟ್ಗಳಿಗೆ ಹೇಳಿದೆ, ನೋಡಪ್ಪ ಓಟ್ ಹಾಕುದಿಲ್ಲ ಎಂದು ಇಲ್ಲ ಸಾಹೇಬ್ರ, ನಮ್ಮಲ್ಲಿ ಹಾಕೋರು ಅದಾರ. ಅದಕ್ಕೆ ಅವ್ರಿಗೇನು ಮಾತಾಡಕ್ ಹೋಗ್ಬೇಡ್ರಿ ಅಂತಂದ್ರು. ನನಗೆ ಎಷ್ಟು ಓಟ್ ಹಾಕ್ಸೋದ್ರಪ್ಪ ನೀವೆಲ್ಲ ಕ್ಯಾಂಡಿಡೇಟ್ಗಳು. ನಾ ಬರೇ ಹಿಂದೂ ಓಟ್ ಮ್ಯಾಗನೆ ಬಿಜಾಪುರ ಆರಿಸಿ ಬಂದೇನೆ. ಅದಕ್ಕೆ ಬಂಧುಗಳೇ, ನಾ ವಿನಂತಿ ಮಾಡ್ಕೊತೀನಿ, ನಾವೆಲ್ಲ ಒಂದಾಗಬೇಕು ನಮ್ಮ ಧರ್ಮ ರಕ್ಷಣೆಗಾಗಿ. ನಾಳೆ 2024ಕ್ಕೆ ಪ್ರತಿಯೊಂದು ಮನೆ ಹೊತ್ಕೊಂಡ್ರು. ನಾ ಯಾವ ಊರಿಗೆ ಹೋಗ್ತೀನಿ, ಪಾಪ ಹೆಣ್ಮಕ್ಳು ಹೊರಗೆ ಬಂದು ನಿಂತು ಸ್ವಾಗತ ಮಾಡಕತ್ತಾರ. ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಹೊರಗೆ ಬಂದು ಇವತ್ತು ಮಹಾರಾಣಾ ಪ್ರತಾಪರಿಗೆ, ಸಂಗೊಳ್ಳಿ ರಾಯಣ್ಣ ಅವ್ರಿಗೆ, ಅಂಬಿಗರ ಚೌಡಯ್ಯನ ಅವ್ರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜರಿಗೆ, ಮಹಾತ್ಮ ಬಸವೇಶ್ವರ ಅವರಿಗೆ, ಅಕ್ಕ ಮಹಾದೇವಿಗೆ, ಮತ್ತಾರು ಉಳಿದ್ರಿ ಅಮೀನ್ ರೆಡ್ಡಿ ಅವರು 2 ಮಾತಾಡಬೇಕು. ಯಾಕೆ ಹಿಂದೂ ಸಮಾಜದ ವತಿಯಿಂದ ಬಸವನಗೌಡ ಪಾಟೀಲ್ ಎಲ್ಲರವರಿಗೆ ಶ್ರೀರಾಮ್ ಹಿಂದೂ ಹುಲಿಗೆ, ಉತ್ತರ ಕರ್ನಾಟಕದ ಹುಲಿಗೆ, ಮುಂದಿನ ವಿರೋಧ ಪಕ್ಷದ ನಾಯಕರಿಗೆ, ಮುಂದಿನ ರಾಜ್ಯಾಧ್ಯಕ್ಷರಿಗೆ, ಮುಂದಿನ ಮುಖ್ಯಮಂತ್ರಿಗಳಿಗೆ ಜೈ ಶ್ರೀರಾಮ್.
ಫ್ರೆಂಡ್ಸ್, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಎಲ್ಲ ಹೋದರು. ಈಗ ಭಾಷಣ ಎಲ್ಲ ಮುಗೀತು. ಯಾರಾದರೂ ಹೊಸದಾಗಿ ಬಂದಿದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್. ಈಗ ಗಣೇಶ್ ವಿಸರ್ಜನೆ ಆಯಿತು ಶಾಪುರ್ದು. ಹೊಂಟದೀವಿ ಇನ್ನು ಮತ್ತೆ ಯಾದಗಿರಿ ಹೋಗ್ಬೇಕು, ಅದಕ್ಕೆ ಹೊಂಟೀನಿ. ಬನ್ನಿರಿ ಹೋಗೋಣ. ಈಗ ಫುಲ್ಲು ಒನ್ ಸೈಡ್ ಇತ್ತು, DJ ಫುಲ್ಲು ಪಬ್ಲಿಕ್ ಇತ್ತು ರೀ. ಬರ್ರಿ ಹೋಗೋಣ. ಈಗ ವ್ಲಾಗ್ನಲ್ಲಿ ಸಿಗೋಮ್ರಿ. ಧನ್ಯವಾದಗಳು. ಯಾರಾದರೂ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಶೇರ್ ಮಾಡಿರಿ ಎಲ್ಲರಿಗೆ. ಮತ್ತು ಕೊನೆವರೆಗೂ ನೋಡಿದವ್ರಿಗೆ ಧನ್ಯವಾದಗಳು ರೀ. ಮತ್ತು ಯಾರಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಈಗ ಹೋಗ್ತೀನಿ. ಅಲ್ಲಿ ಅವ್ರು ಇದ್ದಾರಲ್ಲಿ ಬ್ಯಾನರ್ ಮಾಡ್ಸಕತ್ತಿದ್ರು. ಈಗ ಅವ್ರ ಜೊತೆ ಹೋಗಿ ಹೋಗ್ತೀನಿ. ಫುಲ್ಲು ಒನ್ ಸೈಡ್ ನೋಡಿರಿ, ಶಾಪುರ್ DJ ಎಲ್ಲ ಮಸ್ತಿತ್ತು ರೀ. ಫುಲ್ ಒನ್ ಸೈಡ್ ರೀ. ಹಿಂದೂ ಮಹಾಗಣಪತಿದಿತ್ತು ವಿಸರ್ಜನೆ. ಬನ್ನಿರಿ ಹೋಗೋಣ ಈಗ. ಮತ್ತು ಹೋಗಿ ನೆಕ್ಸ್ಟ್ ಲಾಂಗಲ್ಲಿ ಸಿಗೋಣ.